ನನ್ನ ಪ್ರಶ್ನೆ ಏನೆಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸು ಮಾಡಲು ಶ್ರೀಮಂತರಾಗಿರಬೇಕೆ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿರಬೇಕಾದರೆ ಕನ್ನಡ ಮಾಧ್ಯಮದಲ್ಲಿ ಓದಿ ಪಾಸ್ ಮಾಡುವುದು ಹೇಗೆ ಸರ್? ಒಳ್ಳೆ ಪ್ರಶ್ನೆ. ಮಕ್ಕಳೇ, ಇಂಗ್ಲಿಷ್ ಮೀಡಿಯಂ ಓದಿದರೆಲ್ಲ ಸಾಧನೆ ಮಾಡ್ತಾರೆ ಅಂತ ಹೇಳಿಲ್ಲ. ಈ ಬಹುತೇಕ ಜಿಲ್ಲಾಧಿಕಾರಿಗಳನ್ನು ನೋಡಿದರೆ, ಬಹುತೇಕ ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳನ್ನು ತೆಗೆದುಕೊಂಡು ನೋಡಿದರೆ, ಸರ್ಕಾರಿ ಶಾಲೆಗಳಲ್ಲಿ ಓದಿರೋರು ಕನ್ನಡ ಮಾಧ್ಯಮದಲ್ಲಿ ಓದಿರೋರೆ ಜಾಸ್ತಿ ಮಾಡ್ತಾರೆ. ಇಂಗ್ಲಿಷ್ ಮೀಡಿಯಂ ಜ್ಞಾನ ಯಾಕೆ ಬೇಕಪ್ಪ ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀಬೇಕಾದ್ರೆ, ವಿಷಯ ಅಧ್ಯಯನ ಮಾಡಬೇಕಾದ್ರೆ, ಅನಾಲಿಸಿಸ್ ಮಾಡಬೇಕಾದ್ರೆ ಸ್ವಲ್ಪ ಇಂಗ್ಲಿಷ್ನ ಜ್ಞಾನವಾದ ಅಧ್ಯಯನ ಬೇಕು ಅಂತ ಅನ್ಸುತ್ತೆ. ಅದು ಯಾವತ್ತು ಬೇಕಾದ್ರೂ ಓದ್ಕೋಬಹುದು. ಅದು ಇವತ್ತು ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ಸಾಧನೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ವಿಷಯದ ಆಳವಾದ ಜ್ಞಾನ ಬೇಕು. ಅದನ್ನ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಇಂಗ್ಲಿಷಿನ ಜ್ಞಾನ ಇರಬೇಕು ಅಂತ. ಕನ್ನಡದಲ್ಲೂ ಬರೀಲಿಕ್ಕೆ ಅವಕಾಶ ಇದೆ. IAS ಪರೀಕ್ಷೆನ ಕನ್ನಡದಲ್ಲೂ ಬರೀಬಹುದು. ಕನ್ನಡದಲ್ಲಿ ಆಳವಾದ ಅಧ್ಯಯನ ಕನ್ನಡದಲ್ಲೂ ಬರೆದು ಸಾಧನೆ ಮಾಡ್ಬೋದು. ಸರ್ ನಮಸ್ಕಾರ, ನನ್ನ ಹೆಸರು ನಮಿತಾ, 10ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಪ್ರಶ್ನೆ, ವಿದ್ಯಾರ್ಥಿಗಳಾದ ನಾವು ಈ ಸಮಾಜಕ್ಕೆ ಏನು ಕೊಡುಗೆ ಕೊಡ್ಬೋದು ಸರ್? ಇದಕ್ಕೆ ಉತ್ತರ ಬುದ್ಧಿರು ಹೇಳ್ತಾರೆ, ಆಮೇಲೆ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾರೆ. ಕೇಳ್ಕೊಳ್ಳಿ, ವೇಟ್ ಅಂಡ್ ಸಿ. ನೆಕ್ಸ್ಟ್. ನಮಸ್ತೆ ಸರ್, ನನ್ನ ಹೆಸರು ಶ್ರೀದೇವಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ ಏನೆಂದರೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಕಾನ್ಫಿಡೆನ್ಸ್ ಹಾಗೂ ಇನ್ಸ್ಪಿರೇಷನ್ ಪಾತ್ರ ಎಷ್ಟು ಮುಖ್ಯವಾಗುತ್ತೆ ಸರ್? ನೋಡಿ, ಎಂತ ಅದ್ಭುತವಾದಂತ ಪ್ರಶ್ನೆ. ನಮ್ಮಲ್ಲಿ ವಿತೌಟ್ ಇನ್ಸ್ಪಿರೇಷನ್ ನಾವು ಕೆನಾಟ್ ಅಚೀವ್ ಎನಿಥಿಂಗ್. ನಾನು ಇನ್ಸ್ಪೈರ್ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಬೆಸ್ಟ್ ಅಂತಂದ್ರೆ ಆಟ ಆಡಿಸ್ಬೇಕು, ರನ್ನಿಂಗ್ ರೇಸ್ ಆಡ್ತಾ ಇರ್ತೀವಿ. ಅವಾಗ ಈ ಟೀಚರ್ ಹೇಳ್ತಾ ಇರ್ತಾರೆ, ನಿಮ್ಗೆ ಆಗುತ್ತೆ ಓಡು, ಆಗುತ್ತೆ ಓಡು, ನಾವು ಗುರಿ ಮುಟ್ಟೆ ಬಿಡ್ತಾನೆ. ಅಂದ್ರೆ ಅವನಲ್ಲಿ ಇರುವಂತಹ ಸೂಕ್ತ ಚಿಹ್ನೆಗಳು ಹೊರಬಿಡ್ತವೆ. ನಾನು ರೀಚ್ ಆಗ್ಲೇಬೇಕು, ನನ್ನ ಮೇಲೆ ನನ್ನ ಗುರುಗಳು ಸಹ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ ಅಂದ್ರೆ ನಾನು ಮಾಡಬಹುದು, ಅನ್ನೋ ಶಕ್ತಿ ಇದೆ ಅಂತ ಅವನಲ್ಲಿ ಅಡಗಿರುವ ಸೂಕ್ತ ಚೇತನವನ್ನ ಅವ್ರ ಗುರು ಉತ್ಪ್ರೇಕ್ಷೆ ಮಾಡಿ ಮೇಲೆ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅವನಲ್ಲಿ ಇರುವಂತಹ ಸೂಕ್ತ ಚೇತನಗಳು ಅರಳಿ ಅವನ ಸಾಧನೆ ರೀಚ್ ಆಗ್ತದೆ. ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಈಗ ಪಂಚಾಕ್ಷರಿ ಸರ್ ಹೇಳ್ತಾ ಇದ್ರು ನಿಮಗೆ, ನಾವು ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ. ಅದೇ ನಿಮ್ಗೆ ಅರ್ಧ ಕಾನ್ಫಿಡೆನ್ಸ್. ನಮಗೆ ಬೆಸ್ಟ್ ಹೆಡ್ ಮಾಸ್ಟರ್ ಇದ್ದಾರೆ, ನಮಗೆ ಬೆಸ್ಟ್ ಟೀಚರ್ಸ್ ಇದ್ದಾರೆ, ನಾವೇನಾದ್ರೂ ಅಚೀವ್ ಮಾಡ್ಬೋದು, ನಮ್ಮ ಊರಲ್ಲಿ ಎಲ್ಲ ಒಂದು ಯೂನಿಟಿ ಇದೆ, ನಮ್ಗೊಬ್ರು ಗುರುಗಳಿದ್ದಾರೆ, ಅವರೆಲ್ಲರೂ ನಮಗೆ ಬಂದು ಅದೊಂದು ಇನ್ಸ್ಪಿರೇಷನ್. ನಿಮಗೊಂದು ಅಷ್ಟಿದ್ರೆ ಅರ್ಧ ಗೋಲ್ ರೀಚ್ ಆಗುತ್ತೆ. ಆದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಇನ್ಸ್ಪಿರೇಷನ್ ಇಸ್ ಬೆಸ್ಟ್. ಇದು ಅದಕ್ಕೋಸ್ಕರ ಏನ್ ಮಾಡ್ಬೇಕು ಸರ್, ನೀವು ಸಿಂಪಲ್ ಆಗಿ ನೀವೇನೋ ಒಂದು ನಾನೇನೋ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಇರುತ್ತೆ. ಅದು ನೀವು ಕುತ್ಕೊಂಡು ಓದೋ ಜಾಗಕ್ಕೆ ಬರ್ಕೊಡೋದು, ನಾನು ಡಾಕ್ಟರ್ ಆಗಬೇಕು ಅಂತ. ನೀವು ಒಂದಿನ ಓದಕ್ಕಾಗದೇ ಇಲ್ಲ, ಸುಮ್ಮನೆ ಕುತ್ಕೊಂಡು ಯಾವುದು ಮೊಬೈಲ್ ನೋಡ್ತಾ ಇರ್ತೀರಾ. ಆ ಡಾಕ್ಟರ್ ಅಂತ ಬರ್ತೀರಾ, ಅದು ನಿಮ್ಗೆ ಹೇಳುತ್ತೆ, ಆಕ್ಟಿಂಗ್ ಮಾಡುತ್ತೆ. ಏನಪ್ಪಾ ನೀನು ಡಾಕ್ಟರ್ ಅಂತ ಬರ್ತಿದ್ಯಾ, ನೀನು ನೋಡಿದ್ರೆ ಮೊಬೈಲಲ್ಲಿ ಏನೋ ನೋಡ್ತಾ ಇದೆಯಾ, ಮತ್ತೆ ಹೆಂಗ್ ಡಾಕ್ಟರ್ ಆಗ ಸಾಧ್ಯ, ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ, ಓದು. ಅದು ಒಂದು ಪದನೂ ಸಹ ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ಆದ್ರಿಂದ ನಾವು ಇಂಥರ ಹತ್ರನೇ ಇನ್ಸ್ಪೈರ್ ಆಗ್ತೀವಿ ಅಂತ ಏನಿಲ್ಲ. ಈ ಪ್ರತಿಯೊಂದು ನಿಮ್ಮ ಸುತ್ತ ಇರೋ ವಾತಾವರಣಗಳು ಅವ್ರ ಜೊತೆ ಮಾತಾಡೋಕೆ ಶುರು ಮಾಡಿದ್ರೆ ಅವು ಸಹ ನಿಮ್ಮನ್ನ ಇನ್ಸ್ಪೈರ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಇನ್ಸ್ಪಿರೇಷನ್ ಇಸ್ ವೆರಿ ಬೆಸ್ಟ್ ಮೆಥಡ್. ನಿಮಗೆ ಯಾರು ಟೀಚರ್ ನಿಮ್ಮನ್ನ ಇನ್ಸ್ಪಿರೇಷನ್ ಮಾಡಬೇಕು ಅಂತೇನಿಲ್ಲ, ನೀವು ಸ್ಟೂಡೆಂಟ್ಸ್ ಇನ್ಸ್ಪೈರ್ ಮಾಡ್ಬೋದು. ಚೆನ್ನಾಗಿ ಓದುವಂತ ಮಗುನು, ಅಥವಾ ಇನ್ಯಾವುದೋ ಚೆನ್ನಾಗಿ ನೀತಿ ಕಥೆಗಳನ್ನ ತಿಳ್ಕೊಂಡಿರೋದು, ಅಥವಾ ಚೆನ್ನಾಗಿ ಜೀವನ ಮೌಲ್ಯ ತಿಳ್ಕೊಂಡಿರೋರು. ನೀವು ವಾಕ್ ಮಾಡ್ಬೇಕಾದ್ರೆ, ಶಾಲೆಗೆ ಬರ್ಬೇಕಾದ್ರೆ, ಜೊತೆಗಿರುವಾಗ ಪ್ರತಿಯೊಬ್ಬರಿಂದ ಒಬ್ಬರಿಗೆ ಇನ್ಸ್ಪೈರ್ ಮಾಡ್ಬೋದು. ಸಮಾಜದ ಮೌಲ್ಯಗಳನ್ನ ಫಸ್ಟ್ ಒಂದು ಕ್ಯಾಂಡಿಡೇಟ್ ಕೇಳಿದ್ರು, ನಾವು ಈ ಸಮಾಜದಲ್ಲಿ ನಾವು ಏನಂತ ಕೇಳಿದ್ರು, ಅವರು ಏನ್ ಕೊಡುಗೆ ಕೊಡ್ಬೋದು ಅಂತ. ಅದಕ್ಕೆ ಕುವೆಂಪು ಅವರು ಏನೋ ಹೇಳಿದ್ದಾರೆ, ಏನೊಂದಾದರೂ ಆಗು ಮೊದಲು ನೀನು ಮಾನವನಾಗ. ನಾವು ಬೆಸ್ಟ್ ಒಬ್ಬ ಮನುಷ್ಯ, ನಾನು ಮಾನವೀಯ ಗುಣಗಳನ್ನ ಹೊಂದ್ಕೊಂಡು ನಾನು ಮನುಷ್ಯ ಆಗಿದ್ದೀನಿ ಅಂದ್ರೆ ಅದಕ್ಕಿಂತ ಅದ್ಭುತವಾದ ಕೊಡುಗೆ ಏನೇನೂ ಇಲ್ಲ. ಆದ್ದರಿಂದ ನಾವು ಏನನ್ನಾದ್ರೂ ಸಾಧಿಸಬೇಕಾದ್ರೆ ಮೊದಲು ಮಾನವೀಯ ಗುಣಗಳನ್ನು ಇಟ್ಕೊಂಡು ಮಾನವ. ಆ ದೃಷ್ಟಿಯಲ್ಲಿ ಇನ್ಸ್ಪಿರೇಷನ್ ಅನ್ನೋದು ಎಲ್ಲ ರೀತಿ ಪಾತ್ರವನ್ನಾಗುತ್ತೆ. ಆದ್ರಿಂದ ಅದು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ವಿ. ಧನ್ಯವಾದ.